ರಸ್ತೆಗೆ ಇಂಜಿನಿಯರ್ಸ್ ಅವರು ಬೆಂಬಲ ಕೊಟ್ಟಿದ್ದಾರೆ. ಆಮೇಲೆ ಬಿಡ್ಡು ಕರೆಯುವಂಥದ್ದು ಏನೋ ಪ್ರಕ್ರಿಯೆ ಮುಕ್ತಾಯ ಅಂತ ಆಗಿದೆ. ನೋಡೋಣ, ಇವತ್ತು ನಾಳೆ ಗೊತ್ತಾಗ್ತದೆ ಎಷ್ಟು ಜನ ಹಾಕಿದ್ದಾರೆ ಅಂತ. ನನಗೆ ಗೊತ್ತಿಲ್ಲ. ನೀವ್ ಮಾತಾಡ್ಬೋದು, ನನಗೇನು ಗೊತ್ತು ಅಫಿಷಿಯಲ್ ಆಗಿ. ಇನ್ನ ಇವತ್ತು ರಾತ್ರಿವರೆಗೂ ಟೈಮ್ ಇರ್ಬೇಕು ಅಂತ ಕಾಣ್ತದೆ. ಹೌದಾ, ನೋಡೋಣ. ಸೊ ಬಹಳ ನನಗೆ ಗಡ್ಕರಿಯವರು, ಡೆಲ್ಲಿಯವರು, ಮುಂಬೈಯವರು, ಪೂನಾ ಅವರು ಎಲ್ಲ ಕೂಡ ನಮ್ಮ ಟನಲ್, ನಮ್ಮ ಸೈಜ್ ಆಫ್ ದಿ ಟನಲ್ ಎಲ್ಲ ನೋಡಿದ್ದಾರೆ. ನೋಡಿ ಎಲ್ಲ ಬಹಳ ಖುಷಿ ಪಟ್ಟಿದ್ದಾರೆ. ಎಲ್ಲ ಇಡೀ ಬೆಂಗಳೂರಲ್ಲೇ 50% ಕಲ್ಲೇ ಇರೋದು, ಕೆಳಗಡೆ ಭೂಮಿ ಕೆಳಗಡೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಈಗಾಗಲೇ ಮೆಟ್ರೋಲಿ ಆ ಟನಲ್ ನಾವು ಮಾಡಿದ್ವಿ. ಮೆಟ್ರೋ 50% ರನ್ ಆಗ್ತಾ ಇರೋದು ಟನಲ್. ಅವತ್ತು ಯಾರು ಮಾತಾಡಲಿಲ್ಲ. ನಾನು ಬೇರೆ ಏನೋ ಕಾಮೆಂಟ್ ಮಾಡಕ್ ಹೋಗುದಿಲ್ಲ. ನಮ್ಮ ಡ್ಯೂಟಿ ನಾವು ಮಾಡಬೇಕು. ಇಟ್ ಈಸ್ ನಾಟ್ ಫಾರ್ ಮೀ, ಇಟ್ ಈಸ್ ಫಾರ್ ದಿ ನೆಕ್ಸ್ಟ್ ಜನರೇಷನ್, ಫಾರ್ ದಿ ಫ್ಯೂಚರ್ ಆಫ್ ಬ್ಯಾಂಗ್ಳೂರ್. ನನ್ನ ಡ್ರೀಮ್ ಅಲ್ಲ, ಎಲ್ಲ ಯಂಗ್ಸ್ಟರ್ಸ್ ಡ್ರೀಮ್ ಅದು. ನನ್ನ ಡ್ರೀಮ್ ಅಲ್ಲ. ನನಗೆ ಗಡ್ಕರಿಯವರು, ಮೋದಿಯವರು ಅವರೆಲ್ಲ ಪಾಠ ಹೇಳಿದ್ದಾರೆ. ಡಬಲ್ ಡೆಕ್ಕರ್ ಪ್ರೈಮ್ ಮಿನಿಸ್ಟರ್ ತೋರಿಸಿದ್ದೀನಿ ಇದನ್ನ. ಈ ಕೆಲವು ಅಬ್ಜೆಕ್ಷನ್ಗಳು ಹಾಕಿದ್ದಾರೆ. ಪ್ರೈಮ್ ಮಿನಿಸ್ಟರ್ ನೀವು ನೋಡಿ, ಆ ವಿಡಿಯೋ ತೆಗೆದು ನೋಡಿ. ಪ್ರೈಮ್ ಮಿನಿಸ್ಟರ್ಗೆ ತೋರಿಸಿ ಯಾವ ರೀತಿ ಡಬಲ್ ಡೆಕ್ಕರ್ ಮಾಡಿದ್ರು. ಪೂನಾಲ್ ಮಾಡಿದ್ದಾರೆ, ಅಲ್ಲೆಲ್ಲ ಕರೆಕ್ಟ್ ಆಗಿದೆ. ಬಾಂಬೆ ಮಾಡಿದ್ದಾರೆ, ಅಲ್ಲೆಲ್ಲ ಕರೆಕ್ಟ್ ಇದೆ ಟನಲ್. ಬೇರೆ ಬೇರೆ ಕಡೆ ಡೆಲ್ಲಿಲಿ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಕರೆಕ್ಟ್ ಆಗಿದೆ. ಉತ್ತರ ಭಾರತದಲ್ಲಿ ಇದೆ, ಅಲ್ಲೆಲ್ಲ ಕರೆಕ್ಟ್ ಆಗಿದೆ. ಕರ್ನಾಟಕದಲ್ಲಿ ಏನೇ ಮಾಡಿದ್ರು ಅದಕ್ಕೆ ಏನಾದ್ರು ಒಂದು ಆಂಟಿ ಡೆವಲಪ್ಮೆಂಟ್ ಪಾರ್ಟಿ ಇನ್ ಕರ್ನಾಟಕ ಯಾವ್ದಾದ್ರು ಇತ್ತು ಅಂದ್ರೆ ಅದು ಬಿಜೆಪಿ. ಇವರು ಟನಲ್ ಮಾಡ್ಬೇಕಾದ್ರೆ ನಾನು ಇದೇ ಪಕ್ಕದ ರೂಮ್ ಅಲ್ಲಿ 334 ಅಲ್ಲಿ ಫಸ್ಟ್ ಮೀಟಿಂಗ್ ಕರೆದ್ಬಿಟ್ಟು ಹೇಳಿದೀನಿ, ಏನೇನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದೀವಿ ಅಂತ ಹೇಳಿದೀವಿ. ಎಲ್ಲ ಬಂದಂತ ಎಲ್ಲಾ ಶಾಸಕರು ಎಲ್ಲ ಒಪ್ಕೊಂಡಿದ್ದಾರೆ. ಪಾಪ ಅವರು ಎಲ್ಲ ಇಕ್ಕಟ್ಟಲ್ಲಿ ಇದ್ದಾರೆ. ಕೆಲವ್ರು ಮಾಡ್ತಾರೆ ಬಿಡಿ, ಅದಕ್ಕೆ ನಾನು ತಲೆ ಕೆಡಿಸ್ಬೇಕು ಹೋಗುದು. ನಮ್ ಡ್ಯೂಟಿ ನಾವು ಮಾಡೋಣ. ವಿರೋಧ ಇದ್ದಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನಮ್ಗೆ ಒಳ್ಳೆ ಪ್ರಚಾರ ಕೊಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಜಾಗೃತಿಯಿಂದ ನಮ್ಮ ಆಫೀಸರ್ಸ್ ಕೂಡ ಜಾಗೃತಿಯಿಂದ ಪ್ರತಿ ಹಂತದಲ್ಲೂ ಕೂಡ ನಾನಾಗ್ಲಿ ಅವರಾಗ್ಲಿ ಇದನ್ನ ಹುಷಾರಾಗಿರ್ಬೇಕು. ಮೀಡಿಯಾ ಅವರು ನಮ್ಗೆ ಬೇಕಾದಷ್ಟು ಬರೆದಿದ್ದಾರೆ, ಪೇಪರ್ ಅವರೆಲ್ಲ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಬರೆದಿದ್ದಾರೆ. ಸೊ ನಮ್ಮ ಆಫೀಸರ್ಸ್ ಅದ್ರಲ್ಲಿ ಏನಾದ್ರು ಅವ್ರ ಇನ್ವೆಸ್ಟಿಗೇಷನ್ ಒಳ್ಳೇದಿತ್ತು ಅಂದ್ರೆ ವಿ ಆರ್ ರೆಡಿ ಟು ರಿಸೀವ್ ದರ್ ಸಜೆಷನ್ಸ್ ಆಲ್ಸೋ. ತಪ್ಪಾಗಿದ್ರೆ ತಿದ್ದಕ್ಕೂ ರೆಡಿ ಇದೀವಿ ನಾವು. ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ನಮ್ಗೆ ಲೀಗಲ್ ಆಗಿರ್ಬೇಕು, ಒಳ್ಳೇದಾಗಬೇಕು, ರಾಜ್ಯಕ್ಕೆ ಅನುಕೂಲ ಆಗಬೇಕು. ಟೈಮ್ ಈಸ್ ಮನಿ, ಎಲ್ಲರಿಗೂ ಟೈಮ್ ಉಳಿಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.